ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಾಲು ಪರೋಟ ಮಾಡಲು ಹೋಗ್ತಾ ಇದ್ದೀನಿ. 3 ಆಲೂಗಡ್ಡಿನ ಕಟ್ ಮಾಡಿ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಡ್ತೀನಿ. ಇದನ್ನ 10 ನಿಮಿಷ ಬೆನ್ಸ್ಕೊಂಡು ಬರ್ತೀನಿ. 1 ವಿಸಲ್ ಅಥವಾ 2 ವಿಸಲ್ ಹೊಡೆದ್ರೆ ಸಾಕು. ಇವಾಗ ಕುಕ್ಕರಿಗೆ ನೀರು ಹಾಕಿಬಿಟ್ಟು 3 ಆಲೂಗಡ್ಡೆ ಕಟ್ ಮಾಡಿ ಇದನ್ನ ಬೆನ್ಸಕ್ಕೆ ಇಡ್ತೀನಿ. ಇವಾಗ ಕುಕ್ಕರ್ಗೆ 2 ವಿಸಲ್ ಹೊಡೆದ್ಮೇಲೆ ಆಫ್ ಮಾಡ್ತೀನಿ. ಅಷ್ಟರೊಳಗೆ ನಾವು ಈಗ ಗೋಧಿ ಹಿಟ್ಟನ್ನ ನಾದ್ಕೊಂಬರೋಣ. ಏನೇನ್ ಬೇಕು ಅದಕ್ಕೆ ಅಂತ ಹೇಳ್ತೀನಿ ಬನ್ನಿ. ಅದು 2 ಅಥವಾ 3 ವಿಸಲ್ ಆಗಿದೆ. ಇವಾಗ ಈ ಕಪ್ಲಿಂದ, ಇಷ್ಟು ದೊಡ್ಡ ಕಪ್ಲಿಂದ 3 ಆಲೂಗಡ್ಡೆಗೆ ಬಾಯ್ಲ್ ಮಾಡಿದ್ದೀನಲ್ಲ, ಅದಕ್ಕೆ ಇದಕ್ಕೆ 3 ಬಟ್ಲು ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದ್ಕೊಳ್ಳೋದು. ಇದನ್ನ ನೀರು ತಗೊಂಡು ಹಾಕಿ ನಾದ್ಕೋಬೇಕು. ಉಪ್ಪು ಹಾಕಿರ್ತೀವಲ್ಲ, ಇವಾಗ ನೀರು ಹಾಕಿ ನಾದಿಟ್ಕೊಬೇಕಿದ್ದೀನಿ. ನೀರನ್ನ ಮಧ್ಯಾಹ್ನದಲ್ಲಿ ಸ್ವಲ್ಪ ಹಾಕಿ ಕಲಸಿ ಮುಗ್ಲಿ ಹಾಕ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಹಿಟ್ಟು ನಾದ್ಕೊಂಡಾಯ್ತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು. ಇದನ್ನ ಏನಾದ್ರು ಪಾತ್ರೆ ತಗೊಂಡು ಮುಚ್ಚಿಡ್ಬೇಕು. 5 ನಿಮಿಷ ಆದ್ಮೇಲೆ ಪರೋಟ ಮಾಡ್ತೀನಿ. ಅದು ನೆನಿಬೇಕು. ಅಷ್ಟ್ರೊಳಗೆ ನಾವೇನಾದ್ರು ಈರುಳ್ಳಿ ಕಟ್ ಮಾಡ್ಕೊಂಡಿರ್ಬೇಕು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಹಾಕ್ತಾರೆ, ಇಲ್ಲ ಅಂದ್ರೆ ಪೇಸ್ಟ್ ಹಾಕ್ಬೋದು. ಆಮೇಲೆ ಚಾಟ್ ಮಸಾಲೆ, ಅರಿಶಿನ, ಇಷ್ಟೇ ಬೇಕಾಗಿರೋದು ಪರೋಟ ಮಾಡೋಕ್ಕೆ. ನೋಡಿ, ಕುಕ್ಕರ್ 3 ವಿಸಲ್ ಹಾಕಿದ್ದೀನಿ. 2ರಿಂದ 3 ವಿಸಲ್ ಹಾಕಿಸ್ಬೋದು. ಹಾಕ್ಸ್ಬಿಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ನೀರು ಬಸ್ಬಿಟ್ಟು ಇದಕ್ಕೆ ಸಿಪ್ಪೆ ತೆಗೆದು ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊತೀನಿ. ಇದನ್ನ ಇವಾಗ ಆಲೂಗಡ್ಡೆ ಬೆಂದಿರ್ತೈತಲ್ಲ, ಸಿಪ್ಪೆ ತೆಗೆದಿರ್ತೀವಲ್ಲ, ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಒಂದು ಬಟ್ಲ ತಗೊಂಡಾರ ಮಾಡ್ರಿ, ಅಥವಾ ಕೈಲಿ ಎದ್ದಾರ ಮಾಡ್ರಿ, ಅಥವಾ ಸ್ಮ್ಯಾಶರ್ ಇದ್ರೆ ಮಾಡಿ. ನನ್ನ ಹತ್ರ ಅದು ಸ್ಮ್ಯಾಶ್ ಮಾಡೋದು ಇಲ್ಲ. ಅದು ಸಲ ನಮ್ಮ ಬಟ್ಲ ತಗೊಂಡು ಹಿಂಗೆ ಈ ಥರ ಎಲ್ಲ ಮೆತ್ತಗೆ ಮಾಡ್ತೀನಿ. ಅದನ್ನು ಒಡೆದಾಕ್ತೀನಿ ಇಷ್ಟು ನೀಟಾಗಿ. ಇವಾಗ ಆಲೂಗಡ್ಡೆ ಎಲ್ಲ ಒಡೆದಿದ್ದಾಯ್ತು. ಇದ್ರೊಳಗೆ ಏನು ಈ ಥರ ಗಟ್ಟಿ ಇಲ್ಲ, ಎಲ್ಲ ಮೆತ್ತಗಿದೆ, ಬೆಂದಿದೆ. ಸೊ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೋಬೇಕು. ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ತಗೊಂಡಿದ್ದೀನಿ ನಾನು. ಈರುಳ್ಳಿ ಹಾಕ್ಕೋಬೇಕು. ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ಕೋಬೇಕು. ಈ ಆಲೂಗಡ್ಡೆ ಬೆಂದಿರ್ತೈತಲ್ಲ ಅದಕ್ಕೆ. ಇಲ್ಲಿ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಬೋದು, ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದು ಬಾಯಿಗೆ ಬಂದರೆ ಖಾರ ಹತ್ತಂದು ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಸ್ವಲ್ಪ ಚಾಟ್ ಮಸಾಲೆ ಹಾಕಬೇಕು, ಸ್ವಲ್ಪ ಹಾಕಬೇಕು. ಹಾಕಿ ಇದನ್ನ ಕಲಿಸ್ಕೊಳ್ಬೇಕು ಚೆನ್ನಾಗಿ. ಎಲ್ಲ ಕೂಡ್ಬೇಕಿದ್ದು ಆ ಥರ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅವಾಗಲೇ ನಾದಿಟ್ಕೊಂಡಿದ್ನೆಲ್ಲಾನ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು. ಇದು ಸ್ಟಫಿಂಗ್ ಮಾಡ್ಲಿಕ್ಕೆ, ಇದು ಪರೋಟದೊಳಗೆ ಸ್ಟಫ್ ಮಾಡ್ಲಿಕ್ಕಿದೆ. ಇವಾಗ ಇದು ಒಂದು ಮುಷ್ಟಿಯಷ್ಟು ದಪ್ಪ ತಗೋಬೇಕು. ಪರೋಟಕ್ಕೆ ದಪ್ಪನೇ ಇರಬೇಕು. ತೆಳುವಾಗಿತ್ತಂದ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವು ಒಂದು ಮುಷ್ಟಿ ಆಗೋಷ್ಟು ಚಪಾತಿ ಹಿಟ್ಟನ್ನ ರೋಲ್ ಮಾಡ್ಕೊಂಡು ಈಗ ಮಾಡಿ ತೋರಿಸ್ತೀನಿ. ನಾನೀಗ ತವ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ಇದನ್ನ ಸ್ವಲ್ಪ ಲಟ್ಟಿಸ್ಕೊಂಡು ಇದ್ರೊಳಗೆ ಸ್ಟಫ್ ಮಾಡಬೇಕು. ಇದೇನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದ್ರೊಳಗೆ ಸ್ಟಫ್ ಮಾಡಬೇಕು, ತುಂಬಬೇಕು ಈ ಥರ. ಇದನ್ನ ಮೇಲೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಬೇಕು. ನಾ ಅಲ್ಲಿ ತವ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಮೇಲೆ. ಇದನ್ನು ಮಾಡಕ್ಕೆ ಅದು ಬಿಸಿ ಆಗುತ್ತೆ. ಎಣ್ಣೆ ಹಚ್ಚಿ ಬೆನ್ಸ್ಕೋಬೇಕು. ಈಗ ಲತ್ತುಣಿಗೆ ನಾನು ರೊಟ್ಟೆ ಮಾಡೋಕ್ಕಂತ ಇದನ್ನ ಸುತ್ಕೊಂಡಿದ್ದೆ. ಸೊ ಇದನ್ನೇನು ತೆಗಿತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೇಕು. ನಿಧಾನಕ್ಕೆ ಉಜ್ಜಬೇಕು. ಪರೋಟ ಅಂದಮೇಲೆ ದಪ್ಪನೇ ಇರುತ್ತಲ್ವ, ಸೊ ಹಾಗೆ ಜಾಸ್ತಿ ತಿಳುವೇನು ಮಾಡಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಕಾದರೆ ನೀವು ಸ್ವಲ್ಪ ಈ ಥರ ತಟ್ಕೋಬೋದು. ಇವಾಗ ಇದನ್ನ ಬೆನ್ಸ್ಕೊಂಡು ಬರೋಣ. ಸೊ ಈಗ ತವ ಕಾದಿದೆ, ಇದಕ್ಕೆ ಎಣ್ಣೆ ಹಚ್ಬೇಕು. ನಾನು ಅದನ್ನ ಲಟ್ಟಿಸುವಾಗ ನಾನೇನು ಮಾಡಿದ್ದೆ, ತವ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಈ ಪರೋಟ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ಬೇಕು. ಕೆಳಗಡೆ ಎಣ್ಣೆ ಹಚ್ಬಿಟ್ಟು ಹಾಕಿದ್ದೀನಿ. ಇವಾಗ ಮೇಲಿಂದ ಹಚ್ಬೇಕು. ಇದು ಬೆನೀತಾ ಇರ್ತೈತಿ. ಅಷ್ಟರೊಳಗೆ ಇನ್ನೊಂದು ಮಾಡ್ಕೊಂಡು ಬರ್ತೇನೆ.
ಹೊಳಿಸಿ ಹಾಕ್ಬೇಕಿದ್ವಿ. ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ? ತಿರ್ಗಿ ಹಾಕಿದ್ವಿ. ಇವಾಗ ಇದು ಬೆನಿಬೇಕು. ಇದು ಬೆಂತಾ ಇರುವಾಗ ಇನ್ನೊಂದು ಮಾಡ್ಕೋಬೇಕು ನಾವು. ಇವಾಗೆಲ್ಲ ಬೆಂದಿದೆ ನೋಡಿ. ಇದೇ ತರ ಇಷ್ಟನ್ನು ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು, ರುಚಿಯಾದ ಮೃದುವಾದ ಆಲೂ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ. ತಿಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.